ನರೇಂದ್ರ ಮೋದಿ ಬಗ್ಗೆ ಏನು ಒಪಿನಿಯನ್ ನಿಮ್ಮದು? ಸರ್ ನನಗೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ ಸರ್. ನರೇಂದ್ರ ಮೋದಿ ಬಗ್ಗೆ ನನ್ನ ಒಪಿನಿಯನ್ ಏನಕ್ಕೆ ಇಂಪಾರ್ಟೆಂಟು? ಅರೆ ಹೇಳಿ ಸರ್, ನನ್ನ ಒಪಿನಿಯನ್ ಏನಕ್ಕೆ ಇಂಪಾರ್ಟೆಂಟು ಅಂತ? ವೈ? ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣವರಕ್ ಹೋಯ್ತೀವಿ ಅಂತ ತಿಳ್ಕೊ, ಅದಕ್ ಸಹಿತ ನಾವೇನಾರು ಓದ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರನಂಗೆ ಆರುಂಟೋಯ್ತದೆ ಕಡೆ. ದೇಶದ ಪ್ರಧಾನಿಯಾಗಿ ನನ್ನ ರೆಸ್ಪೆಕ್ಟ್ ಇದ್ದೇ ಇದೆ. ಅವ್ರ ಪ್ರಧಾನಿ ಓಕೆ ಸರ್, ನಮ್ಮ ದೇಶದ ಪ್ರಧಾನ ವ್ಯಕ್ತಿ, ಪ್ರಧಾನ ಏನು ಮಂತ್ರಿ ಅಲ್ಲ, ಅವ್ರು ಹೇಳಿದ್ದಾರೆ ಪ್ರಧಾನ ಸೇವಕ, ಪ್ರಧಾನ ಕಾರ್ಮಿಕ. ಅವ್ರು ರಾಜ್ಪಥ್ನ ಕರ್ತವ್ಯ ಪಥ್ ಅಂತಿಟ್ರು ಸರ್. ಅವರೇ ಹೇಳ್ತಾ ಇದ್ದಾರೆ, ನಾನು ಹೇಳ್ತೀನಿ ಯಾಕೆ ಸರ್ ಒಪ್ಪಲ್ಲ ನೀವು? ಅವ್ರು ಹೇಳಿದ್ದಾರೆ ಒಪ್ಪಿ ಸರ್. ಕರ್ತವ್ಯ ಪಥ ಅಂತ ಯಾಕೆ ಸರ್ ಇಟ್ಟು? ರಾಜ್ಪಥ್ ಯಾಕೆ ಕರ್ತವ್ಯ ಪಥ ಆಯ್ತು? ಓ ಅದು ಕರೆಕ್ಟ್. ರಾಜಕೀಯದಿಂದ ಪ್ರಜಾಕೀಯ ಬಂದಂಗೆ ನೋಡಿ, ಪ್ರಜಾಕೀಯದ ಇನ್ಫ್ಲೂಯೆನ್ಸ್ ಪ್ರಜಾಕೀಯ ಆಗ್ತಾ ಇದೆ. ಬಗ್ಗೆ ಏನು ಒಪಿನಿಯನ್ ಇದೆ ಸರ್? ರಾಹುಲ್ ಗಾಂಧಿನೂ ಅಷ್ಟೇ ಸರ್. ಅವರು ಒಂದು ದೊಡ್ಡ ಪಕ್ಷದ ಒಬ್ಬ ಅಧ್ಯಕ್ಷರವರು. ಅಧ್ಯಕ್ಷರಲ್ಲ ಅಂದ್ರೆ ಅಲ್ಲ, ಅಧ್ಯಕ್ಷರಾಗಿದ್ರು. ಇವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ನಡೆಸ್ತಾ ಇದ್ದಾರೆ. ಅವ್ರದ್ದೊಂದು ವೈಚಾರಿಕತೆ ಇದೆ, ಅವ್ರದ್ದೊಂದು ವಿಚಾರ ಇದೆ, ಇವ್ರದ್ದೊಂದು ವಿಚಾರ ಇದೆ, ಒಬ್ಬೊಬ್ರದ್ದು ಒಂದೊಂದು ವಿಚಾರ ಇದೆ. ಈ ಪ್ರಜಾಕೀಯದ ಥಾಟ್ಗೆ ಹತ್ತಿರ ಅಂತ ಅನ್ನಬಹುದಾದ ರಾಜಕೀಯ ಪಕ್ಷಗಳು ಭಾರತದಲ್ಲಿ ಈಗಿದಾವ? ಇಲ್ವೇ ಇಲ್ಲ ಸರ್, ಇಲ್ವೇ ಇಲ್ಲ. ಯಾಕಂದ್ರೆ ರಾಜಕೀಯ ಅನ್ನೋದೇ ತದ್ವಿರುದ್ಧ ಪ್ರಜಾಕೀಯ. ಕರೆಕ್ಟ್, ಐ ಅಗ್ರಿ ಅಷ್ಟೇ. ನಾನು ತತ್ವ ಸಿದ್ಧಾಂತ ಅದೇ ನಮ್ಗೊಂದು ಸ್ವಲ್ಪ ಹತ್ರದಲ್ಲಿ ಇದಾರಪ್ಪ ಇವರು, ಇವರಿಂದ ಪ್ರಾಮಾಣಿಕ ರಾಜಕಾರಣ ನಿರೀಕ್ಷೆ ಮಾಡಬಹುದು ಅನ್ನುವ ಯಾವುದಾದ್ರೂ ಪಕ್ಷ ನಿಮ್ಗೆ ಕಾಣಿಸ್ತಾ? ಪ್ರಜಾಕೀಯನೇ ಇರ್ಬೇಕಾದ್ರೆ ನೀವು ಬೇರೆ ಪಕ್ಷ ಯಾಕೆ ಹುಡುಕ್ತಾ ಇದ್ದೀರಾ? ಚೆನ್ನಾಗಿ ಹೇಳಿದ್ದು. ಜನ ಗೆಲ್ಬೇಕು ಸರ್, ಅಷ್ಟೇ. ಏನಾಗ್ಬೋದು ನಂಗೆ ಗೊತ್ತಿಲ್ಲ, ಜನ ಗೆಲ್ಲಬೇಕು. ತುಂಬ ಜನ ಕೇಳ್ತಾರೆ ಸರ್, ಯಾರು ಗೆಲ್ತಾರೆ ಸರ್ ಈ ಸತಿ? ಕಾಂಗ್ರೆಸ್, BJP ದಳನ? ಸರ್ ಜನ ಗೆಲ್ಬೇಕು ಸರ್, ಜನ ಗೆಲ್ಬೇಕು. ನಿಮ್ಗಳಿಗೆ ಯಾರು ಕಂಡ್ರೆ ಯಾರಿಗೂ ಆಗಲ್ಲ, ಒಟ್ಟಿನಲ್ಲಿ ಯಾರು ಉದ್ಧಾರ ಆಗಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ.